ಬಾಳ ಎಂಬಲ್ಲಿ ಸನ್ಮಾನ್ಯ ಕನಕದಾಸ ಜನಿಸ್ತಾರೆ. ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಅವರು ಈ ಸಮಾಜವನ್ನ ಸರಿದಾರಿ ತರಬೇಕು. ಅಂದಿನ ಕಾಲದಲ್ಲಿ ಏನು ಜಾತಿಗಳ ಮಧ್ಯೆ ಬಹಳ ವೈಮನಸ್ಯ ಇತ್ತು, ಜೀತ ಪದ್ಧತಿ ಇತ್ತು. ಅಂದಿನ ಕಾಲದಲ್ಲಿಯೇ ಆ ಜಮೀನ್ದಾರರು, ಭೂಮಾಲೀಕರು, ಸಾಹುಕಾರರು, ಬಡವರು ತಾರತಮ್ಯ ಬಹಳ ಇತ್ತು. ಕೇವಲ ಎರಡು ವರ್ಗ ಮಾತ್ರ ಇತ್ತು, ಒಂದು ಶ್ರೀಮಂತರು, ಇನ್ನೊಂದು ಬಡವರು. ಆ ಒಂದು ಸಂದರ್ಭದಲ್ಲಿ ಅವರು ಕಾಗಿನಲ್ಲಿರ್ತಕ್ಕಂಥ ಆದಿಕೇಶವನ ಹೆಸರಲ್ಲಿ ಕೀರ್ತನೆ ರಚನೆ ಮಾಡ್ತಾ ತನ್ನ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಮೋಹನ ತರಂಗಿಣಿ, ನಳಚರಿತ್ರೆ, ರಾಮದಾಸ ಚರಿತೆ, ಹರಿಭಕ್ತ ಸಾರ. ಸಿದ್ದರಾಮಣ್ಣ ಕೇವಲ ಕುರುಬ ಸಮಾಜದ ಒಬ್ಬ ನಾಯಕ ನಿಂತ್ಕೊಳ್ಳಿಲ್ಲ. ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು ಸಮಾಜದಲ್ಲಿ ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರ ಪರವಾಗಿ ನಿಂತು ಅವರ ಹೊಟ್ಟೆ ತುಂಬಿಸಿದಂತಹ, ಅವರ ಭವಿಷ್ಯವನ್ನು ನಿರ್ಮಾಣ ಮಾಡಿದಂತಹ ಒಬ್ಬ ಪುರುಷ ಇದ್ರೆ ಸನ್ಮಾನ್ಯ ಸಿದ್ದರಾಮಣ್ಣವರು. ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾದರಿಯಾಗಿ ಈ ನಗರವನ್ನು ಅಭಿವೃದ್ಧಿಪಡಿಸಬೇಕಾಗಿದ್ರೆ ನನ್ನ ಗುರು ಸಿದ್ದರಾಮಣ್ಣವರ ಕೊಡುಗೆ ಅಪಾರ ಅಂತ ಹೇಳೋದಕ್ಕೆ ಇವತ್ತು ಇಚ್ಛಪಡ್ತೇನೆ. ಎಲ್ಲಾರ್ಕೆ ಅವರು ಒಂದು 3 ಬೇಡಿಕೆಗಳನ್ನು ಇಟ್ಟು, ಎಲ್ಲಾರ್ಕೆ ಏನಾದರೂ ಕೂಡ ರಾಜಕೀಯವಾಗಿ ಶಕ್ತಿ ಬರಬೇಕು ಅಂತೇಳಿ ಪುರಸಭೆಯಲ್ಲಿ ಮೊದಲನೇ ಬಾರಿಗೆ ಕುರುಬರನ್ನ ಅಧ್ಯಕ್ಷರು ಮಾಡಿದ್ದು ಕೂಡ ನಮ್ಮ ಅವಧಿಯಲ್ಲಿ ನಾವೇ ಮಾಡಿದ್ದು. ತಾಲೂಕ್ ಪಂಚಾಯತಿ ಮಾಡಿದ್ದೇವೆ, ಜಿಲ್ಲಾ ಪಂಚಾಯತಿ ಮಾಡಿದ್ದೇವೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಮಾಡಿದ್ದೇವೆ, ವಿ.ಎಸ್. ಸೊಸೈಟಿ ಅಧ್ಯಕ್ಷರನ್ನು ಮಾಡಿದ್ದೇವೆ, ಅನೇಕ ಗ್ರಾಮ ಪಂಚಾಯತಿ ಸದಸ್ಯರನ್ನು ಕೂಡ ಮಾಡಿದ್ದೇವೆ. ದೇವರು ಎಲ್ಲ ಕೊಟ್ಟಿದ್ರು ಕೂಡ, ಸರ್ಕಾರಿ ಉದ್ಯೋಗದಲ್ಲಿ ಇದ್ದರೂ ಕೂಡ ಗಂಡ ಹೆಂಡತಿ ಇಬ್ಬರು ಸರ್ಕಾರಿ ಉದ್ಯೋಗವನ್ನು ತ್ಯಜಿಸಿ ಇವಾಗ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಆ ಮುನ್ರಾಜ್ಯವನ್ನು ಅವಾಗ ಜಡ್ಪಿ ಮಾಡಬೇಕು ಅಂತ ನನಗಾದರೂ ಆಸೆ ಇದೆ. ಆ ರೀತಿ ಅನೇಕ ಮಹಾನ್, ನಾಗರಾಜ್ ಇರ್ಬೋದು, ಅಂಬರೀಷ್ ಇರ್ಬೋದು, ಚೌಡಪ್ಪ ಆಗ್ಬೋದು, ಅನೇಕ ಮುಖಂಡರು ಕೂಡ ನಮ್ಮಲ್ಲಿದ್ದಾರೆ. ಎಲ್ಲರನ್ನು ಕೂಡ ಮುಂದೆ ತರುವ ಆಸೆ ಇದೆ. ಬಟ್ ನೀವು ಒಂದಾಗಬೇಕು. ನಾನು ಇವತ್ತು ರಾಜಕೀಯ ಮಾತಾಡಕ್ಕೆ ಹೋಗೋದಿಲ್ಲ. ನಿಮ್ಮ ಮನುಷ್ಯರಲ್ಲಿ ಕೇಳ್ಕೊಳ್ಳಿ ನಾವೇನು ಮಾಡಿದ್ದೀವಿ ಅಂತ. ಆದ್ರೆ ಇವತ್ತು ಹೇಳ್ತೀನಿ ಎಲ್ಲರಿಗೆವರೇ, ಇವತ್ತು ಸಂಗೊಳ್ಳಿ ರಾಯಣ್ಣನ ಒಂದು ಪುತ್ರಿ ಇಡಬೇಕು ಅಂತ ನನಗೆ ಕೂಡ ಬಹಳ ಆಸೆ ಇದೆ. ಇವತ್ತೇನು ಪುರಸಭೆ ವೃತ್ತ ಅಂತ ಜಾಗ ಕೊಟ್ಟಿದ್ದೀವಿ, ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯನ್ನ ಸ್ಥಾಪನೆ ಮಾಡ್ತೇವೆ. ಎರಡನೆಯದಾಗಿ ಇವತ್ತೇನು 10 ಗುಂಟೆ ಜಾಗ ಕೊಟ್ಟಿದ್ದೇನೆ, ಆ ಯಾವ ಸಮುದಾಯ ಕೊಟ್ಟಿದ್ದೇವೆ ಎಲ್ಲರನ್ನು ಕೂಡ ತಹಸೀಲ್ದಾರ್ ಅವರು ಒಂದು 15 ದಿವಸಗಳಲ್ಲಿ ಪೊಲೀಸ್ ಸಹಾಯದೊಂದಿಗೆ ಬಂದು ನಿಮಗೆ ಬಿಡಿಸ್ಕೊಡ್ತಾರೆ. ಆ ಸ್ಥಳವನ್ನ ನಿಮ್ಮ ಸಂಘ ಸ್ವಾಧೀನಪಡಿಸ್ಕೊಳ್ಳಿ. ಆ ಸಮುದಾಯ ಭವನ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿ, ನಾನು ಸರ್ಕಾರ ನಿಮ್ಮೊಟ್ಟಿಗಿರ್ತೇವೆ.
ಆಗಿ ಅವರಿಗೆ ತೋರ್ತೇವೆ.